ಭಾರತದ ರಾಜಧಾನಿ ನವದೆಹಲಿ ವಿಶ್ವದ ಅತ್ಯಂತ ಕಲುಷಿತ ನಗರಗಳಲ್ಲಿ ಒಂದು ಅಂತ ಹೆಸರುವಾಸಿಯಾಗಿದೆ. ಅನೇಕ ನಿಯತಾಂಕಗಳ ಪ್ರಕಾರ ವಿಶ್ವದ ಅಗ್ರ 50 ಕಲುಷಿತ ನಗರಗಳಲ್ಲಿ ಭಾರತೀಯ ನಗರಗಳು ಹೆಚ್ಚಾಗಿ ಸ್ಥಾನ ಪಡೆದಿವೆ. ಇದೀಗ ಮತ್ತೆ ದೆಹಲಿಯ ಜನ ಈ ಸಮಸ್ಯೆಯನ್ನು ಎದುರಿಸುವ ಕಷ್ಟ ದೆಹಲಿ ಜನರಿಗೆ ಬರ್ತಾನೇ ಇದೆ. ದೀಪಾವಳಿ ಬೆನ್ನಲ್ಲೇ ದೆಹಲಿ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ವಾಯು ಮಾಲಿನ್ಯ ತೀವ್ರ ಸ್ವರೂಪ ಪಡೆದಿದೆ. ಪರಿಸ್ಥಿತಿ ವಿಕೋಪದ ಹಂತಕ್ಕೆ ತಿರುಗಿದ್ದು ವಾಯುಗುಣದ ಗುಣಮಟ್ಟ ಭಾರೀ ಪ್ರಮಾಣದಲ್ಲಿ ಕುಸಿದಿದೆ. ದೆಹಲಿಯಲ್ಲಿ ಪೂರ್ತಿ ಹೊಗೆ ಮುಸುಕಿದ ವಾತಾವರಣ ಉಂಟಾಗಿದೆ ಅಂತ ಹೇಳಬಹುದು. ದೆಹಲಿ ಮತ್ತು ಹರಿಯಾಣದಲ್ಲಿ ವಾಯು ಮಾಲಿನ್ಯ ವಿಕೋಪದ ಹಂತಕ್ಕೆ ತಿರುಗಿದೆ. ಇದಕ್ಕೆ ದೀಪಾವಳಿ ಪಟಾಕಿಯೂ ಕೂಡ ಪ್ರಮುಖ ಕಾರಣ. ದೆಹಲಿಯ 38 ವಾಯು ಗುಣಮಟ್ಟ ಪರೀಕ್ಷಾ ಕೇಂದ್ರಗಳ ಪೈಕಿ 35 ಕೇಂದ್ರಗಳ ಗುಣಮಟ್ಟವು ಅತಿ ಗಂಭೀರ ಅಂತ ದಾಖಲಾಗಿದೆ. ಬವಾನಾ ಎಂಬಲ್ಲಿ 432 ಅಂಕ ದಾಖಲಾಗಿದ್ದು ಇದು ಅತ್ಯಂತ ಗಂಭೀರವಾಗಿದ್ದು, ಪರಿಣಾಮ ದೆಹಲಿ ಪೂರ್ತಿ ಹೊಗೆ ಮುಸುಕಿದ ವಾತಾವರಣ ನಿರ್ಮಾಣವಾಗಿದೆ. ದೀಪಾವಳಿಯಲ್ಲಿ ಪಟಾಕಿ ಹೊಡೆಯೋದು ತುಂಬಾ ಅಪಾಯಕಾರಿ ಅಂತ ಗೊತ್ತಿದ್ರೂ ಜನ ಅದನ್ನ ಕಂಟ್ರೋಲ್ ಮಾಡಿಕೊಳ್ಳದೆ ಹೆಚ್ಚು ಪ್ರಮಾಣದಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ. ಈ ಕಾರಣ ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀರಿ ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ಮನುಷ್ಯರ ಈ ಕಲುಷಿತ ಹೊಗೆ ದೇಹದ ಒಳಗೆ ಹೋಗೋದ್ರಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ. ವಾಯು ಮಾಲಿನ್ಯಕಾರಕಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳೋದ್ರಿಂದ ಕೆಮ್ಮು, ಉಬ್ಬಸ, ಉಸಿರಾಟದ ತೊಂದರೆ ಮತ್ತು ಎದೆಯ ಬಿಗಿತ ಸೇರಿದಂತೆ ಇನ್ನೂ ಮುಂತಾದ ರೋಗ ಬರುತ್ತೆ. ಸೊ ಜನರು ಪಟಾಕಿ ಹೊಡೆಯೋದನ್ನು ನಿಲ್ಲಿಸಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ.